وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಇಸ್ಲಾಮಿನಲ್ಲಿ ಅತಿ ಹೆಚ್ಚು ಪುಣ್ಯವಿರುವಂತಹ ಕರ್ಮ ಯಾವುದು ಗೊತ್ತೇ? ಕೆಲವೊಮ್ಮೆ ನಾವು ಇದು ಅಷ್ಟು ಪುಣ್ಯವಿರುವಂತಹ ಕರ್ಮ ಅಲ್ಲ ಎಂದು ಭಾವಿಸಿದಂತಹ ಒಂದು ಕರ್ಮವಾಗಿರಬಹುದು. ಆದ್ದರಿಂದ ಇದಕ್ಕೆ ಇರುವಂತಹ ಪ್ರತಿಫಲವನ್ನು ಕೇಳಿ ಇನ್ನಾದರೂ ಜೀವನದಲ್ಲಿ ಇದನ್ನು ಅಳವಡಿಸಿ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬ್ದುಲ್ಲಾ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನ ರಜುಲನ್, ಖಂಡಿತವಾಗಿಯೂ ಓರ್ವ ವ್ಯಕ್ತಿ, ಸಅಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಬಂದು ಕೇಳ್ತಾರೆ, ಅಯ್ಯುಲ್ ಇಸ್ಲಾಮಿ ಖೈರುನ್, ಇಸ್ಲಾಂನಲ್ಲಿ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಸಂಗತಿ ಯಾವುದು? ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ತುತ್ಇಮು ತ್ವಆಮ, ಹಸಿದವನಿಗೆ ಉಣಬಡಿಸುವುದಾಗಿದೆ. ಅದೇ ರೀತಿ ವತಕ್ರഉ ಸಲಾಂ, ಪರಸ್ಪರ ಸಲಾಂ ಹೇಳುವುದಾಗಿದೆ. ಅಲಾಮನ್ ಅರಫ್ತ ವಮಲ್ಲಂ ತಾರಿಫ್, ಅದು ನಿನಗೆ ಪರಿಚಯವಿರುವಂತಹ ವ್ಯಕ್ತಿಯಾಗಲಿ ಪರಿಚಯವಿಲ್ಲದಂತಹ ವ್ಯಕ್ತಿಯಾಗಲಿ ಪರಸ್ಪರ ವಿಶ್ವಾಸಿಗಳು ಕಾಣುವಾಗ ಸಲಾಂ ಹೇಳುವುದಾಗಿದೆ ಅತಿ ಶ್ರೇಷ್ಠವಾದಂತಹ ಕರ್ಮ ಎಂದು ಇಲ್ಲಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎರಡು ಕರ್ಮಗಳ ಕುರಿತು ಇದಾಗಿದೆ ಶ್ರೇಷ್ಠವಾದಂತಹ ಕರ್ಮ ಎಂದು ಹೇಳಿದ್ದಾರೆ. ಒಂದನೆಯದು ಹಸಿದವನಿಗೆ ಉಣಬಡಿಸುವುದು. ಸಾಮಾನ್ಯವಾಗಿ ನಾವು ಹಸಿವಾದಾಗ ಹೊಟ್ಟೆ ತುಂಬ ಆಹಾರವನ್ನು ತಿಂತೇವೆ. ಆ ಸಂದರ್ಭದಲ್ಲಿ ನಮ್ಮ ಅದೆಷ್ಟೋ ವಿಶ್ವಾಸಿಗಳಾದಂತಹ ಅಥವಾ ಅವಿಶ್ವಾಸಿಗಳಾದಂತಹ ಜನರು, ಮನುಷ್ಯರು ಹಸಿವು ತಾಳಲಾರದೆ ಹಸಿವನ್ನು ನುಂಗಿ ಜೀವಿಸುತ್ತಿರುವಂತಹ ವ್ಯಕ್ತಿಗಳಿದ್ದಾರೆ ಎಂಬಂತಹ ಚಿಂತನೆ ನಮ್ಮಲ್ಲಿ ಬರಬೇಕು. ನಾವು ತಿನ್ನುವಂತಹ ಆಹಾರದಲ್ಲಿ ಅಲ್ಪ ಹಸಿದವನಿಗೂ ಕೂಡ ನಾವು ನೀಡಬೇಕು. ಈ ಒಂದು ಹಸಿದವನಿಗೆ ಉಣಬಡಿಸುವುದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಸಿಗಲು ಕಾರಣ, ರಿಜ್ಕ್ ಎಂಬುದು ಅಲ್ಲಾಹನು ನೀಡುವಂತಹ ಒಂದು ಅನುಗ್ರಹವಾಗಿದೆ. ಆ ಅನುಗ್ರಹದಲ್ಲಿ ಅದನ್ನು ನಮ್ಮ ಕಾರಣದಿಂದಾಗಿ ಬೇರೆಯವರಿಗೆ ನಾವು ನೀಡುವಂತಹ ಒಂದು ಸತ್ಕರ್ಮ, ಅದು ಅಲ್ಲಾಹನಿಗೆ ಇಷ್ಟವಿರುವಂತಹ ಒಂದು ಸತ್ಕರ್ಮವಾಗಿದೆ. ಆದ್ದರಿಂದ ಆ ಒಂದು ಸತ್ಕರ್ಮ, ಹಸಿದವನಿಗೆ ಉಣಬಡಿಸುವಂತಹ ಸತ್ಕರ್ಮ ನಮ್ಮ ಜೀವನದಲ್ಲಿರಲಿ. ಅದೇ ರೀತಿ ಪರಸ್ಪರ ವಿಶ್ವಾಸಿಗಳು ಕಾಣುವಂತಹ ಸಂದರ್ಭದಲ್ಲಿ ಸಲಾಂ ಹೇಳುವಂತಹ ಸ್ವಭಾವವು ನಮಗೆ ಬೇಕು. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಈ ರೀತಿಯಾದಂತಹ ಸತ್ಕರ್ಮಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.